ಸ್ನೇಹಿತರೆ, ಉಚಿತ ಶಿಕ್ಷಣ ನಮ್ಮೆಲ್ಲರ ಹಕ್ಕು. ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಸಿಕ್ಕರೂ ಅದು ನಮ್ಮ ಒಂದು ಪ್ರಜೆಗಳಿಗೆ ಸಿಗಬೇಕು. ಯಾಕಂತ ಹೇಳಿದ್ರೆ ಸರ್ಕಾರವನ್ನ ಗೆಲ್ಸಿರ್ತಕ್ಕಂಥವ್ರು ನಾವಾಗಿರ್ತೀವಿ. ನಮ್ಮ ಒಂದು ಪ್ರತಿಯೊಂದು ಓಟು ಇಂಪಾರ್ಟೆಂಟ್ ಆಗಿ ಸರ್ಕಾರನ ನಡೆಸ್ತಾ ಇರ್ತಾರೆ. ಸೊ ಹಾಗಾಗಿ ಸರ್ಕಾರದಿಂದ ಸಿಗುವಂತ ಪ್ರತಿಯೊಂದು ಸೌಲಭ್ಯವನ್ನು ಯಾರು ಹಿಂದುಳಿದ ವರ್ಗದವರು ಇದ್ದಾರೆ, ಯಾರು ಬಡ ಕುಟುಂಬದವರು, ಯಾರು ಮಧ್ಯಮ ಕುಟುಂಬದವರು ಇದ್ದಾರೆ ಅಂತವ್ರಿಗೆ ಸಿಗ್ಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ. ಸೊ ಇದರ ಸೌಲಭ್ಯ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಅನ್ನೋದು ಬೇರೆ ವಿಚಾರ. ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ, ಎಷ್ಟು ಜನ ಇದನ್ನ ಪಡ್ಕೊಂತಾ ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಚರ್ಚೆಗಳಾಗುತ್ತೆ. ಸೊ ಹಾಗಾಗಿ ಅದನ್ನ ಬಿಟ್ಬಿಡೋಣ. ಸೊ ಇವತ್ತು ನಾನು ಹೇಳಕ್ ಹೊರಟಿರೋ ವಿಚಾರ ಏನಿದೆ, ಉಚಿತ ಶಿಕ್ಷಣ. ಉಚಿತ ಶಿಕ್ಷಣ ಎಲ್ಲರ ಒಂದು ಹಕ್ಕು ಅಂತ ನಾನು ಹೇಳಿದೆ. ಹೌದು, ಯಾಕೆ ಅಂತ ಹೇಳಿದ್ರೆ ಸರ್ಕಾರದಿಂದ ಉಚಿತ ಶಿಕ್ಷಣ ಅಂದ್ರೆ ನಿಮಗೆ ಗೊತ್ತಿದೆ, RTE ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ. ಈ ಒಂದು RTE ಅಪ್ಲಿಕೇಶನ್ ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ ಹಿಂದುಳಿದ ವರ್ಗದ ಮಕ್ಕಳಿಗೆ, ಮತ್ತೆ ಹಿಂದುಳಿದ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ಆಗಿರ್ಬೋದು, ಅಥವಾ BPL ಕಾರ್ಡ್, ರೇಷನ್ ಕಾರ್ಡ್ ಅನ್ನ ಯಾರು ಹೊಂದಿರ್ತಾರೆ ಅಂತವರಿಗೆ, ಬುಡಕಟ್ಟು ಜನಾಂಗದವರಿಗೆ, ಸೊ ಯಾರು ನಾವು ಓದಿಸ್ಲಿಕ್ಕೆ ಕ್ಯಾಪಬಿಲಿಟಿ ಇಲ್ಲ ಅಂತ ಹೇಳ್ತಾರೋ ಅಂತ ಮಕ್ಕಳಿಗೆ ಒಂದು ರೈಟ್ ಟು ಎಜುಕೇಶನ್ ಆಕ್ಟ್ ಅಡಿಯಲ್ಲಿ ಉಚಿತ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಉಚಿತ ಶಿಕ್ಷಣಕ್ಕೆ ಅಧ್ಯಯನ ಏಪ್ರಿಲ್ 2ನೇ ತಾರೀಕಿನಿಂದ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಸೊ ದಯವಿಟ್ಟು ನಮ್ಮ ಮಕ್ಕಳಿಗೆ ಆಗುತ್ತಾ, ಇದು ನಮ್ಗಳಿಗೆ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಕುತ್ಕೋಬೇಡಿ. ಸೊ ನೀವು ಮುಂದೆ ಹೋಗಿ ಒಂದು ಹೆಜ್ಜೆಯನ್ನ ಮುಂದೆ ಇಡಿ. ಸೊ ಸರಿಯಾದ ದಾಖಲಾತಿಗಳನ್ನ ಇಟ್ಕೊಂಡಿರಿ. ಯಾರೆಲ್ಲ ನಮ್ಗೆ ಎಜುಕೇಶನ್ ಬೇಕು, ಫ್ರೀ ಎಜುಕೇಶನ್ ಬೇಕು, ನಮಗೆ ಓದಿಸ್ಲಿಕ್ಕೆ ಆಗಲ್ಲ, ನಮ್ಮ ಮಕ್ಕಳು ತುಂಬಾ ಇಂಟಲ್ ಇದ್ದಾರೆ, ಬಡವ್ರ ಮಕ್ಕಳು ನಿಜವಾಗ್ಲೂ ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ ಕಣ್ರಿ. ಸೊ ಅದು ಗೊತ್ತಿರೋದಿಲ್ಲ. ಎಷ್ಟೋ ಜನ ಇವತ್ತು ದುಡ್ಡು ಕೊಟ್ಟು ಸೀಟ್ ಕೊಂಡ್ಕೊಂಡಂಗ್ ಆಗಿದ್ದಾರೆ. ಬಡವರು ಅವಕಾಶ ವಂಚಿತರ ಆಗ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ಎಷ್ಟು ಟ್ಯಾಲೆಂಟ್ ಇರುತ್ತೆ ಅಂತ ಹೇಳಿದ್ರೆ, ಸೊ ನಾನು ಒಂದು ಅಂಗಡಿ ಇಟ್ಟಿದ್ದೀನಿ. ಇಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ನೋಡಿದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ನಿಜವಾಗ್ಲೂ ಖುಷಿ ಅಂತ ಅನ್ಸುತ್ತೆ. ಅಷ್ಟು ಟ್ಯಾಲೆಂಟ್ ಇರುತ್ತೆ. ಸೊ ಅವರಿಗೆ ಒಂದು ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಣ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತುಂಬಾ ಖುಷಿ ವಿಚಾರ. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರಲ್ವಾ. ಸೊ ಅದು ಖಂಡಿತವಾಗ್ಲೂ ಸತ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನನ್ನ ಮಕ್ಕಳಿಗೆ ಪಾಠನೂ ಸಹ ಮಾಡಿ ಬಂದಿದ್ದೀನಿ, ಟ್ಯೂಷನ್ ಸೆಂಟರ್ಗಳನ್ನ ನಡೆಸಿದ್ದೀನಿ. ಸೊ ಆ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಆದಷ್ಟು ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ ಇದ್ದೀರಾ, ಸೊ ನಮ್ಮ ಮಕ್ಕಳು ಇಂಥ ಸ್ಕೂಲಲ್ಲಿ, ಪ್ರತಿಯೊಬ್ಬ ತಂದೆ ತಾಯಿ ಎಷ್ಟೇ ಬಡವನಾಗಿದ್ರು ಆಸೆ ಇರುತ್ತೆ, ನನ್ನ ಮಗು ಇಂಥ ಶಾಲೆಯಲ್ಲಿ ಓದ್ಬೇಕಲ್ವಾ ಅನ್ನೋದು ಅವರ ಒಂದು ಆಸೆ, ಕನಸಾಗಿರುತ್ತೆ. ನನ್ನ ಮಗ ಈ ಶಾಲೆಯಲ್ಲಿ ಓದಿದ್ರೆ ಮುಂದೆ ಏನೋ ಒಂದು ಆಗ್ತಿದ್ನಲ್ವಾ ಅನ್ನೋ ಒಂದು ಆಸೆ ಇರುತ್ತೆ. ಸೊ ದಯವಿಟ್ಟು ಪ್ರಯತ್ನ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ನೀವು ಅಪ್ಲಿಕೇಶನ್ಗಳನ್ನ, ವಾರ್ಡ್ಗಳಲ್ಲಿ ಎಷ್ಟು ಶಾಲೆಗಳು ಬರುತ್ತೆ ಆ ಒಂದು ಲೀಸ್ಟ್ ಗಳನ್ನ ತಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಮಗುವಿನ ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ತಂದೆ ತಾಯಿ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್, ಇನ್ಕಮ್ ಇದೆಲ್ಲದನ್ನು ರೆಡಿ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ. ಏಪ್ರಿಲಿಂದ ಪ್ರಾರಂಭವಾಗಿ ಮತ್ತೆ ಮೊದಲನೇ ಹಂತ, 2ನೇ ಹಂತ, ಈ ಒಂದು ಹಂತಗಳಲ್ಲಿ ಅವ್ರ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಸೊ ಇವಾಗ ಆನ್ಲೈನ್ ಇದೆ. ಆನ್ಲೈನ್ ಇರೋದ್ರಿಂದ ನಿಮ್ಮ ಮಗುವಿಗೆ LKG ಇಂದಾನೆ ಪ್ರಾರಂಭವಾಗುತ್ತೆ. ಕೆಲವೊಬ್ರು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ರು ನೀವು ಅಪ್ಲಿಕೇಶನ್ ಆಗ್ಬೋದು. ಅಪ್ ಟು 8th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡ್ ವರ್ಗೂ ನಿಮಗೆ ಈ ಒಂದು ಸೌಲಭ್ಯಗಳು ಸಿಗುತ್ತೆ. ಸರ್ಕಾರದ ಯೋಜನೆಗಳಲ್ಲಿ ದಯವಿಟ್ಟು ಪ್ರಯತ್ನ ಪಡಿ. ನಾವು ಬಡವರು ಏನು ಮಾಡ್ತೀವಿ ಅಂತ ಹೇಳಿದರೆ, ನಮ್ಗಳಿಗೆ ಸಿಗೋದಿಲ್ಲ ಅಂತೇಳಿ ನಾವು ಕೈ ಚೆಲ್ಲಿ ಕುತ್ಕೊತೀವಿ. ಮತ್ತು ಇದು ಕೊನೆಗೆ ಯಾರು ಪಾಲಾಗುತ್ತೆ ಅಂದರೆ ಉಳ್ಳವರ ಪಾಲಾಗುತ್ತೆ. ಸೊ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇರಿ. ನಾಳೆ ಒಂದಿನ ಓಟ್ ಕೇಳಕ್ಕೆ ಬರ್ತಾರಲ್ವಾ, ಸೊ ಅವತ್ತು ಅವ್ರ ಮುಖದ ಮೇಲೆ ಇಡಿ. ಯಾಕಂತ ಹೇಳಿದ್ರೆ ನಮ್ಮ ಒಂದೊಂದು ಓಟಿಂದನೂ ಅವ್ರು ಗೆದ್ದಿರ್ತಾರೆ. ಸೊ ನಾವುಗಳು ಅಪ್ಲಿಕೇಶನ್ ಹಾಕಿದಾಗ ನಮಗೆ ಸಿಕ್ಕಿಲ್ಲ, ಇಂಥವ್ರಿಗೆ ಸಿಕ್ಕಿದೆ ಅಂತ ನಮಗೆ ತೋರಿಸ್ಲಿಕ್ಕೆ ಒಂದು ಪ್ರೂಫ್ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಬಡವರಿದ್ದೀರಾ, ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ ಇದ್ದೀರಾ, ಯಾರಿಗೆಲ್ಲ ಅವಕಾಶ ವಂಚಿತರಿದ್ದೀರಾ, ಸೊ ದಯವಿಟ್ಟು ಅಪ್ಲಿಕೇಶನ್ಗಳನ್ನು ಹಾಕಿದ್ದಕ್ಕೆ ನಿಮ್ಗೇನು ಖರ್ಚಾಗೋದಿಲ್ಲ. ಆದರೆ ಒಂದು 100 ರೂಪಾಯಿ ಖರ್ಚಾಗ್ಬೋದು. ಅಪ್ಲಿಕೇಶನ್ಗಳನ್ನು ಹಾಕಿ ನಿಮ್ಮ ಮಕ್ಕಳು ಒಂದು ಉನ್ನತ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ಒಂದು ಹಕ್ಕು ನಿಮಗೆ ಸಿಗ್ತಾ ಇದೆ. ಅದನ್ನು ಚಲಾಯಿಸಿ ಅಂತ ಹೇಳ್ತೀನಿ ನಾನು. ಸೊ ಸಿಕ್ಕಿಲ್ಲ ಅಂದರೆ ನಾವುಗಳು ಎಷ್ಟು ದಿನ ಅಂತ ಹಿಂದೆ ಉಳ್ಕೊತೀರಾ, ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು. ಸೊ ನಾವು ಮಾಡೋವಂಥ ಮಿಸ್ಟೇಕೇ ಇದು. ನಮಗೆ ಸಿಗೋದಿಲ್ಲ, ದುಡ್ಡಿರೋರು ಪಾಲಾಗುತ್ತೆ. ನಾವುಗಳೇ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಈ ಅವಕಾಶ ಬಿಟ್ಟುಬಿಡಿ. ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕು. ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಸೊ ನಮ್ಮ ಮಕ್ಕಳಿಗೂ ಅಟ್ಲೀಸ್ಟ್ ಗೊತ್ತಾಗುತ್ತೆ ಯಾವುದು ಹೆಂಗೆ ಮುಂದಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ನಾಯಕರನ್ನ ಆರಿಸ್ಬೇಕಂತನಾದರೂ ಗೊತ್ತಾಗುತ್ತೆ. ಸೊ ಆ ಒಂದು ಇದಕ್ಕಾದ್ರೂ ಪ್ರತಿಯೊಬ್ಬರು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ಯಾರಿಗೆಲ್ಲ ಇದಕ್ಕೆ ಅರ್ಹರಿದ್ದೀರೋ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರ ಒಂದು ಸಂಪೂರ್ಣವಾದ ಮಾಹಿತಿ ಅಂದರೆ ಏನೋ, ಯಾವತ್ತಿಂದ ಡೇಟ್ ಸ್ಟಾರ್ಟ್ ಆಗುತ್ತೆ, ಯಾವತ್ತು ಮೊದಲ ಹಂತದ ಪ್ರಕ್ರಿಯೆ, ಯಾವತ್ತು 2ನೇ ಹಂತದ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.